ಭಾವಗಳನ್ನು ಸಮರ್ಪಣೆ ಮಾಡೋಣ. ಮಂಗಲಮಯ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಪರೂಪದ ದರ್ಶನ ಆಶೀರ್ವಾದವನ್ನು ನಮ್ಮೆಲ್ಲರಿಗೆ ಅನುಗ್ರಹಿಸಿದ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳವರಿಗೆ ಅನಂತ ಅನಂತ ಭಕ್ತಿಯ ನಮಸ್ಕಾರಗಳು. ಇನ್ಮುಂದೆ ಹಾಗೆ ಉಪದೇಶಾಮೃತ ಕಾರ್ಯಕ್ರಮ ಮುಂದುವರಿತಾ ಇದೆ. ಶ್ರೀಮದ್ ಭಗವದ್ಗೀತೆಯ ಅಮರವಾಣಿ 9ನೇ ಅಧ್ಯಾಯ 22ನೇ ಶ್ಲೋಕ. ಈಗ ಅನನ್ಯ ಚಿಂತೆಯಂತೋಮ ಎನ್ನುವ ವಿಷಯವನ್ನಾಧರಿಸಿ ಪರಮಪೂಜ್ಯರಾಗಿರುವ ಜಗದ್ಗುರು ಅಭಿನವ ಶಿವಾನಂದ ಮಹಾಸ್ವಾಮಿಗಳವರು ಶಿವಾನಂದ ಮಠ ಗದಗ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಪರಮ ಚಕ್ರವರ್ತಿ ಲಿಂಗೈಕ್ಯ ಜಗದ್ಗುರು ಸಿದ್ಧಾರೂಢ ಯತೀಶ್ವರರ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರಾಗಿರ್ತಂಥ ಜಗದ್ಗುರು ಇಂಚಲದ ಅಪ್ಪಗಳವರ ಪಾದಾರವಿಂದಗಳಲ್ಲಿ ನಮಸ್ಕರಿಸಿ, ಬಿದರ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡಿದಾವಳಿಗಳಲ್ಲಿ ಶರಣಗಳನ್ನು ಸಲ್ಲಿಸಿ, ಉಳಿದೆಲ್ಲ ಮಹಾತ್ಮರ ಪಾದಾರವಿಂದಗಳಲ್ಲಿ ಶರಣಗಳನ್ನು ಸಲ್ಲಿಸಿ, ಶರಣರೇ ಮತ್ತು ಶರಣರೇ ನಿಮ್ಮೆಲ್ಲರಿಗೂ ಶರಣ. ಮನುಷ್ಯನ ಜೀವನದಲ್ಲಿ ಚಾರಿತ್ರ ಬಹಳ ಮುಖ್ಯ. ಆ ಚಾರಿತ್ರೆಯನ್ನು ಬೆಳೆಸ್ಕೋಬೇಕು ಅಂತಂದ್ರೆ ಮಹಾತ್ಮರ ಸಂಘ ಬಹಳ ಮುಖ್ಯ. ಅದಕ್ಕಾಗಿ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ ಮುಕ್ತಿ ಎನ್ನುವಂಥ ಮಹಾತ್ಮರ ವಾಣಿಯನ್ನು ಗಮನದಲ್ಲಿ ತೆಗೆದುಕೊಂಡಾಗ ಕನ್ನಡ ನಾಡಿನಲ್ಲಿ ಅದ್ವೈತ ಸಾಮ್ರಾಟದ ಒಂದು ಧ್ವಜವನ್ನು ಹಾರಿಸಿದಂಥ ಪ್ರಮುಖರಲ್ಲಿ ಹುಬ್ಬಳ್ಳಿಯ ಸಿದ್ಧಾರೂಢ ಅಪ್ಪಗಳವರು, ಗದಗಿನ ಶಿವಾನಂದ ಅಪ್ಪಗಳವರು ಅವಿನಾಭಾವ ಸಂಬಂಧವನ್ನು ಹೊಂದಿದಂತೆ ಕನ್ನಡ ನಾಡಿನಲ್ಲಿ ಅದ್ವೈತದ ಪತಾಕೆಯನ್ನು ಹಾರಿಸುವುದರಲ್ಲಿ ಇವರು ಪ್ರಮುಖರಾಗಿದ್ದರು. ಗದಗಿನ ಶಿವಾನಂದ ಮಠಕ್ಕೂ ಸಿದ್ಧಾರೂಢ ಮಠಕ್ಕೂ ಅವಿನಾಭಾವ ಸಂಬಂಧ. ಶಿವಾನಂದ ಮಹಾಯತೀಶ್ವರರ ಕಾಲದಿಂದಲೂ ಕೂಡ ಸಿದ್ಧಾರೂಢ ಅಪ್ಪನವರು ಶಿವಾನಂದರನ್ನು ಹುಬ್ಬಳ್ಳಿಗೆ ಕರೆಯಿಸಿ ಅವರಿಂದ ಶಾಸ್ತ್ರ ಪ್ರವಚನವನ್ನು ಮಾಡಿಸಿ, ಮಾಡ್ತಾ 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 ಅವರು ಉನ್ಮನ ಸ್ಥಿತಿಗೆ ಹೋದಂಥ ಸಂದರ್ಭದಲ್ಲಿ, ನೋಡಪ್ಪ ಇವರು ಇಲ್ಲಿವರೆಗೆ ಉನ್ನತ ಸ್ಥಿತಿಯಲ್ಲಿದ್ದರು, ಈಗ ಸಹಜ ಸ್ಥಿತಿಗೆ ಬಂದಿದ್ದಾರೆ, ಇನ್ನಿವರಿಗೆ ವೀರಂಗೌಡ ಅಂತ ಹೆಸರಿನಿಂದ ನೀವು ಕರಿಬೇಡಿ, ಶಿವಾನಂದರು ಅಂತ ನೀವು ಕರೀರಿ ಅಂತ ತಿಳ್ಕೊಂಡು ಶಿವಾನಂದ ಅನ್ನುವಂಥ ನಾಮಕರಣವನ್ನು ಮಾಡಿದರೆ ಸಿದ್ಧಾರೂಢ ಮಠ ಯತೀಶ್ವರರು ಅನ್ನೋದನ್ನು ನಾವು ನೆನಪಿಡಬೇಕಾಗ್ತದೆ. ಆ ರೀತಿಯಲ್ಲಿ ಆ ಸಿದ್ಧಾರೂಢ ಅಪ್ಪನವರ ಕಾಲದಿಂದಲೂ ಕೂಡ ಇಲ್ಲಿವರೆಗೂ ಕೂಡ ನಾವು ಈ ಮಠದೊಂದಿಗೆ ನೇರವಾದಂಥ ಸಂಬಂಧವನ್ನು ಹೊಂದಿದ್ದೇವೆ. ಮೊನ್ನೆ ಶಿವಾನಂದ ಸಿದ್ಧಾರೂಢೇಶ್ವರರ ಜ್ಯೋತಿ ಬಂದಾಗಲೂ ಕೂಡ ನಾವು ಅದನ್ನು ಹೃದಯಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ನಮ್ಮ ಮಠದಲ್ಲಿ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಆಧಾರದಿಂದ ಬೀಳ್ಕೊಟ್ಟಂಥದ್ದು ನಮ್ಮ ಒಂದು ಪ್ರೇಮದ ಸಂಕೇತ ಅನ್ನೋದನ್ನು ತಾವು ತಿಳ್ಕೊಳ್ಬೇಕು. ಆ ದಿಶೆಯಲ್ಲಿ ಇವತ್ತಿನ ದಿವಸ ನಮ್ಮ ಜಾತ್ರಾ ಮತ್ತು ನಮ್ಮ ಜಾತ್ರೆಯೂ ಕೂಡ ಈಗಲೇ ಬಂದಿರೋದರಿಂದ ಅನಿವಾರ್ಯವಾಗಿ ನಾವೇನೆಲ್ಲ ಸಂಕ್ಷಿಪ್ತವಾಗಿ ಸಿದ್ಧಾರೂಢಪ್ಪ
ನಮಗೆ ಆಶೀರ್ವಾದವನ್ನು ಮಾಡಲಿ. ಇಲ್ಲಿದ್ದಂಥ ಎಲ್ಲ ಶರಣರು ಕೂಡ ನಮಗೆ ಶುಭವನ್ನು ಹಾರೈಸಲಿ ಅಂತ ಆಶಿಸಿ ಅಲ್ಪದರಲ್ಲೇ ನಮ್ಮ ಒಂದು ಪ್ರವಚನವನ್ನು ಮುಗಿಸಿ ತಾವೆಲ್ಲರೂ ನಮಗೆ ಸಹಕಾರ ಕೊಟ್ಟು ಸ್ಪಂದಿಸಬೇಕು ಅಂತ ತಿಳ್ಕೊಂಡು ಇಲ್ಲಿಯ ಕಾರ್ಯಕರ್ತರಲ್ಲಿ, ಶರಣರವರಲ್ಲಿ, ನಮ್ಮ ಎಲ್ಲ ಸದಸ್ಯರಲ್ಲಿಯೂ ಕೂಡ ಮನವಿಯನ್ನು ಮಾಡಿಕೊಂಡು ನಮ್ಮ ಪ್ರವಚನಕ್ಕೆ ಮಾಡಬಹುದು. ಪೂಜ್ಯರ